ಮೇನ್ ಕ್ಲೀನ್ ಮಾಡಿ ಸಾಕಲ್ಲ. ಕ್ಲೀನ್ ಮಾಡಿ ಇಮಿಡಿಯೇಟ್ ಸಿಎಂಗೆ ನಾಡಿದ್ದು ಒಂದು 15 ದಿವಸ ಒಳಗೆ ನಾವು ಇಲ್ಲಿಗೆ ಪಶುವೈದ್ಯಕೀಯ ಕಾಲೇಜ್ಗೆ ಇನಾಗ್ರೇಷನ್ ಕೊಯ್ಲೇನು ಕಾಯಿದು ಅದು ಆಯ್ತು ಮಾಡಿ ಈಗ ಇಲ್ಲಿ ಬಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದು ಮಾಡ್ಲಿಕ್ಕೆ ಅಂತ ಇಲ್ಲ ಮಾಡ್ಬೇಕಲ್ಲ. ನಿಮ್ದು ಈಗ ಎಷ್ಟು ಏರಿಯಾ ಬರ್ತದೆ? ನಮ್ದು 4-6 ಎಕರೆ ಅಂತ ಹೇಳುವ ಅಷ್ಟು ಲೆವೆಲ್ ಮಾಡ್ಬೇಕಲ್ಲ. ಇಲ್ಲಿಗೆ ಎಷ್ಟು ಸ್ವಲ್ಪ ಸ್ಟೀಪ್ ಇದೆ, ಸ್ವಲ್ಪ ಲೆವೆಲ್ ಮಾಡಿದ್ರೆ ಸ್ವಲ್ಪ ಟೈಮ್ ಆಗ್ತದೆ ಅಂತ ಅಷ್ಟೇ. ನಿಮಗೆ ಬೇಕಾದ್ರೆ ಡಿಜಿ ಸರ್ ಜಾಗ ಉಂಟು, ಅಲ್ಲಿ ಹೊರಗಡೆ ಒಂದು ಮಾಡಿ ಸರಿ ನಮ್ಮ ಪೂಜೆ ಮಾಡಿ ಎಷ್ಟು ಎಕ್ಸ್ಟ್ರಾ ಅದು 2 ಎಕರೆ ಸಟ್ಟೆ ಉಂಟು. ಇಲ್ಲ ಕಳೆದ ವರ್ಷ ಒಂದು ಮ್ಯಾರೇಜ್ ಎಲ್ಲ ಮಾಡಿದೆ. ಕಾರ್ಯಕ್ರಮ ಉಂಟಲ್ಲ ಇಲ್ಲಿ ಜನ ಬರ್ಲಿಕ್ಕೆ ವಾಹನ ಹೋಗುವ ಸ್ಟೇಷನ್ ಆಗ್ತದೆ. ಹೌದು, ಅಲ್ಲಿ ಮಾಡಿದ್ರೆ ಈ ಭೂಮಿ ಸೂಚಿಯಿಂದ ಮಾಡಿ ಮತ್ತೆ ಡಿಸೈಡ್ ಮಾಡು ಅವ್ರು ಇಲ್ಲೇ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಕಾಯ್ತಾರೆ ತಗೊಳ್ಳಿ ನೋಡ್ಬೋದು. ಇಲ್ಲಿ ನನ್ನ ತಮ್ಮನ ಮದುವೆ ನೀವೀಗ ಕಾರ್ಯದಲ್ಲಿ ಅಂದ್ರೆ ಸ್ವಲ್ಪ ಜಲ್ಲಿಗೆ ಹಾಕಿ ನೋಡು ಸೆಟ್ ಮಾಡಿ ಹಾಕಿ ಮಾಡುವ ಕೆಸರು ನೋಡ್ತಾರೆ. ಕ್ಲೀನ್ ಆದ್ಮೇಲೆ ಇನ್ನೊಂದ್ಸಲ ನೋಡುವ ಯಾವ ತರ ಬರುತ್ತೆ. ಈಗ ಫುಲ್ ಪ್ಲಜ್ ಮಿಷಿನ್ ಆಗ್ತದೆ. ಆಯ್ತು, ಒಂದು ಮಿಷಿನ್ ಇಲ್ಲ ಬರ್ತದೆ. ಅದು ಇಲ್ಲಿ ಮಿಷಿನ್ ಎಲ್ಲ ಬಸ್ ಶಿಫ್ಟ್ ಮಾಡ್ಲಿಕ್ಕೆ ಹೇಳಿ. ಆಯ್ತು, ಮಳೆಗಾಲ ಆದ ಮೇಲೆ ಫೂಟಿಂಗ್ ಮಾಡುದಂತ ಅವ್ರಿಗೆ ಒಂದ್ಸಲ ಸ್ಟಾರ್ಟ್ ಆದ್ರೆ ಮತ್ತೆ ಹಾಕೊಂಡು ಹೋಗುತ್ತೆ ಅಂತಂದ್ರೆ ಹಾರ್ಡ್ ಸಾಯಿಲ್. ಹೌದೌದು, ಕೆಸರಲ್ಲೇ ಬಿಡಾಡಬೇಕು 4 ತಿಂಗಳು. ಜೀವನ ಅದೇ ಭೂದೇವಿಗೆ ತರ ಮಾಡಿ 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 ಅದು ಮೇಲೆ ಬಂದು ಬಿಡಬೇಕು. ಅದೇ ಅದೇ ಹಾಗೆ ಸರ್. ಮತ್ತೆ ಇನ್ನೊಂದು ಅಲ್ಲಿ ಸರ್ ಆ ಟರ್ನಿಂಗ್ ಅಲ್ಲಿ ಇದನ್ನು ಫಸ್ಟ್ ಕ್ಲಾಸ್ ಕೆರೆ ಮಾಡ್ಲಿಕ್ಕೆ ಇದೊಂದು 2 ಕೋಟಿ ಹೊಡಿಸ್ತೇವೆ. ಆಯ್ತು, ಫಸ್ಟ್ ಕ್ಲಾಸ್ ಕೆರೆ, ಫೌಂಟೇನು, ಅದರ ಸುತ್ತ ಪಾರ್ಕ್. ಇದರ ಈ ಕೆರೆಯ 30 ಫೀಟ್ ಅಗಲಕ್ಕೆ ಅಂದ್ರೆ 30 ಮೀಟ್ರಿಗೆ ರೋಡ್, ಕೆರೆಯಿಂದ 30 ಮೀಟ್ರಿಗೆ ರೋಡು ಪಾರ್ಕ್ ಆ ಥರ ಡಿಸೈನ್ ಆಗಿದೆ. ಬ್ಯೂಟಿಫುಲ್ ಲೇಕ್ ಮಾಡಿದ್ವಿ. 365 ಡೇಸ್ ನೀರು ನಿಂತು ಬಾತುಕೋಳಿಗಳೆಲ್ಲ ಹೋಗ್ತಾ ಇರ್ಬೇಕು. ನಾವು ಜೀವದಲ್ಲಿ ಇದ್ರೆ ಅದನ್ನೆಲ್ಲ ನೋಡು. ಬಾತುಕೋಳಿ ತಾವರ ಬಾತುಕೋಳಿ ಅದನ್ನೆಲ್ಲ ಹೋಗ್ಬೇಕು. ಚಂದ ಆಗಿ ಇಡೀ ಜನ ಆಸ್ಪತ್ರೆಗೆ ಬಂದವರು ಇದನ್ನು ನೋಡಿ ಅರ್ಧ ವಾಸಿ ಮನಸ್ಸು ಸಮಾಧಾನ ಹೋಗಿ ಅದು ನೋಡಿ ಫಸ್ಟ್ ಕ್ಲಾಸ್ ಒಂದು ದೇವರದ್ದು ಇಲ್ಲಿ ಮೂರ್ತಿ ಅದೆಲ್ಲ ಮಾಡಿ ಸರ್. ಮತ್ತೆ ಇನ್ನೊಂದು ಅಲ್ಲಿ ಹೈವೇ ಅಲ್ಲಿ ಸರ್ ಕೆಲಸ ಮಾಡ್ತಾರಲ್ಲ, ಹೌದು ಆಸ್ಫಾಲ್ಟ್ ರೋಡ್ ಇದೆ ಅಲ್ಲ, ಅದನ್ನು ನಾವು ಯಾಕಂದ್ರೆ ಈಗ ಪ್ರೋಗ್ರಾಮ್ CM ಪ್ರೋಗ್ರಾಮ್ ರೋಡ್ಗೆ ಅದನ್ನ ಹಾಕಿ ಇಲ್ಲಿ 90 ಪಾಲು ಸಹ ರಬ್ಬರ್ ಮರವೇ ಮಾವಿನ ಮರ ಇದ್ರೆ ತೆಗೆಯೋದು ಸರ್, ತೆಗಿಬೋದು ಬೇಕಾದ್ರೆ ತೆಗೆದು ಮಾವಿನ ಮರ ದೊಡ್ಡ ಮರ ಇದ್ರೆ ಬಿಡಿ, ಆಮೇಲೆ ತೆಕ್ಕೊಳ್ಳುವ. ಈಗ ರೋಡ್ ಮಧ್ಯೆ ಇದ್ರು ತೆಗಿಬೇಡಿ, ಬೇಕಿದ್ರೆ ತೆಗಿಬಹುದು, ಮತ್ತೆ ಮಾಡ್ಲಿಕ್ಕೆ ಆಗುದಿಲ್ಲ. ಮೊದಲು ಪ್ರಾಸೆಸ್. ಯಾವುದೇ ದೊಡ್ಡ ಮರಗಳು ಅಂತ ಹೇಳಿದ್ರೆ ನೀವು ಅವ್ರು ಕಟ್ ಮಾಡಿಬಿಡ್ತಾರೆ, ಸಿಗ್ತದೆ ಅಂತ ನೀವು ಅವ್ರಿಗೆ ಕೊಡ್ಬೇಡಿ. ಪುತ್ತೂರಿನ ಮೆಡಿಕಲ್ ಕಾಲೇಜಿಗೆ ಇವತ್ತು ಆ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಕಾಮಗಾರಿಯ ಶಿಲಾನ್ಯಾಸ ಮುಂದಿನ ದಿವಸಗಳಲ್ಲಿ ನಡೀಲಿಕ್ಕಿದೆ. ಇವತ್ತು ಜಂಗಲ್ ಕಟ್ಟಿಂಗ್ ಮತ್ತು ಅದಕ್ಕೆ ರಸ್ತೆ ಮಾಡುವಂಥ ಕೆಲಸಕ್ಕೆ ಇವತ್ತು ಆರಂಭಗೊಂಡಿದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲೂ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ವಿಟ್ಲ, ಕಡಬ ಈ ಭಾಗದ ಜನರಿಗೆ ಇದು ಶುಭ ದಿನ. ಎಷ್ಟೋ ವರ್ಷಗಳಿಂದ ನಾವು ಆಲೋಚನೆ ಮಾಡ್ತಾ ಇರುವಂಥ ಏನು ಮೆಡಿಕಲ್ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜಿಗೆ ಅದರ ಕಾಮಗಾರಿಯು ಟೆಂಡರ್ ಆಗಿ 182 ಕೋಟಿ ರೂಪಾಯಿಯ ಟೆಂಡರ್ ಆಗಿ ಕಾಂಟ್ರಾಕ್ಟರ್ ಫೈನಲ್ ಆಗಿ ಇವತ್ತು ಜಂಗಲ್ ಕಟ್ಟಿಂಗ್ ಅದನ್ನು ಕ್ಲಿಯರೆನ್ಸ್ ಮಾಡುವಂಥ ಕೆಲಸಕ್ಕೆ ಆರಂಭವಾಗಿದೆ. ಮುಂದಿನ 15-20 ದಿವಸದಲ್ಲಿ ಮುಖ್ಯಮಂತ್ರಿಯವರ ಸಮಯವನ್ನು ಕೇಳಿ ಆ ಕಡೆ ಪಶುಸಂಗೋಪನಾ ಇಲಾಖೆಯ ಪಶುವೈದ್ಯಕೀಯ ಆಸ್ಪತ್ರೆಯ ಉದ್ಘಾಟನೆ, ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜಿನ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಜೊತೆಯಲ್ಲಿ ಮಾಡ್ತೇವೆ. ಇನ್ನು 15-20 ದಿವಸದೊಳಗೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಜಂಗಲ್ ಕ್ಲಿಯರಿಂಗ್ ಮಾಡುವಂಥ ಕೆಲಸಕ್ಕೆ ಚಾಲನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಮಳೆಗಾಲದಲ್ಲಿ ಕೂಡ ಆ ಕೆಲಸವನ್ನು ಆರಂಭ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಎಷ್ಟೋ ಜನ ಯಾವತ್ತಿಂದ ಆಗ್ತದಾ ಇಲ್ವಾ ಅನ್ನುವ ಗೊಂದಲ ಮನಸ್ಸಿನಲ್ಲಿ ಇತ್ತು. ಕೆಲವರ ಮನಸ್ಸಿನಲ್ಲಿ ನಂಜಿ ಇತ್ತು, ಕೆಲವರ ಮನಸ್ಸಿನಲ್ಲಿ ಆಗಬಾರ್ದು ಅಂತ ಇತ್ತು. ಆ ಮಹಾಲಿಂಗೇಶ್ವರ ಮತ್ತು ಮಹಿಷಮರ್ದಿನಿ ಹಾಗೂ ಎಲ್ಲ ಧರ್ಮದ
ದೈವ ದೇವರುಗಳ ಅನುಗ್ರಹದಿಂದ ಪುತ್ತೂರಿನ ಜನತೆಗೆ ಏನು ಮೆಡಿಕಲ್ ಕಾಲೇಜ್ ಬರಬೇಕನ್ನೋ ಕನಸು ಇತ್ತು, ಅವತ್ತಿನ ಅದು ಆ ಕೆಲಸದ ಚಾಲನೆ ಇವತ್ತು ಆರಂಭ ಆಗಿದೆ. ಮುಂದಿನ ದಿವಸಗಳಲ್ಲಿ ನಿರಂತರವಾಗಿ ಈ ಕೆಲಸ ನಡೀತದೆ. ಇನ್ನು ಮೆಡಿಕಲ್ ಕಾಲೇಜಿಗೆ ಮತ್ತು ಹಾಸ್ಟೆಲ್ಸ್ಗಳಿಗೆ ಬೇಕಾಗುವಂಥ ಅನುದಾನದ ಕೆಲಸಗಳು ನಡೀತಾ ಇದೆ. ಮುಂದಿನ ದಿವಸಗಳಲ್ಲಿ 360ರಿಂದ 400 ಕೋಟಿ ರೂಪಾಯಿಯ ಟೆಂಡರು ಕೂಡ ಬಂದು 2 ವರ್ಷದೊಳಗೆ ಈ ಕಾಮಗಾರಿಯನ್ನು ಮುಗಿಸಬೇಕು ಅಂತ ನಮ್ಮ ಯೋಚನೆ ಇದೆ. ಆ ತರಾತುರಿಯಲ್ಲಿ ಆದಷ್ಟು ಬೇಗ ಈ ಕೆಲಸವನ್ನು ಆರಂಭ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈ ರಸ್ತೆ ಅಭಿವೃದ್ಧಿ ಕಾಂಟ್ರಾಕ್ಟ್ ಮೆಡಿಕಲ್ ಕಾಲೇಜಿನ ಕಾಂಟ್ರಾಕ್ಟರ್ ಮಾಡ್ತಾ ಇರೋದಲ್ಲ? ಯಾವ ರಸ್ತೆ ಅಭಿವೃದ್ಧಿ? ಇಲ್ಲಿಗೆ ಅವರವರೇ ಕಾಂಟ್ರಾಕ್ಟ್ ಮಾಡೋದು. ಅವರ ಸ್ಕೋಪಲ್ಲಿ 2 ಕೋಟಿ ರೂಪಾಯಿಯ ದ್ವಾರ ಬರ್ತದೆ. ಸಾಧಾರಣ ನಾವು 4 ಕೋಟಿ ರೂಪಾಯಿ ನಾವು ಅಲ್ಲಿ ದೊಡ್ಡ ಪಾಂಡನ್ನು ಮಾಡಲಿಕ್ಕೆ ಹಣವನ್ನು ಇಟ್ಟಿದ್ದೇವೆ. ಅಲ್ಲಿಂದ ಇಲ್ಲಿಗೆ ಬರುವಂಥ ರಸ್ತೆಯನ್ನು ಮತ್ತು 4 ಲೈನ್ ರಸ್ತೆಯನ್ನು PWD ಅವರು ಮಾಡಬೇಕು. ಅವರ ಜಾಗ ಎಲ್ಲೆಲ್ಲಿ ಅವರು ರಿಸರ್ವ್ ಆಗಿದೆ ಅದನ್ನು ಮೆಡಿಕಲ್ ಕಾಲೇಜ್ ಇದರಲ್ಲೇ ಮಾಡ್ತೇವೆ. ಬರುವಂಥ ರಸ್ತೆ 4 ಲೈನ್ ಮಾಡಬೇಕು, ಅದನ್ನು PWD ಇದರಲ್ಲಿ ಮಾಡ್ತೇವೆ. ಇದಕ್ಕೆ ಆ ಕಡೆಯಿಂದ ಹೈವೇಗೆ ಕೂಡ ಎಂಟ್ರೆನ್ಸ್ ಇದೆ, ನಿಮ್ಮ ಮಾನಿ ಪೆರ್ನೆಗೆ ಎಂಟ್ರೆನ್ಸ್ ಇದೆ, ಈ ಕಡೆ ಕಡಂಬುಗೆ ಎಂಟ್ರೆನ್ಸ್ ಇದೆ, CDFಯಲ್ಲಿ ಮುಖ್ಯ ದ್ವಾರ ಬರ್ತದೆ. 4 ಕಡೆ ಇದಕ್ಕೆ ಎಂಟ್ರೆನ್ಸ್ ಇದೆ. ಇವಾಗಲೇ ಇದರಲ್ಲಿ ಸುಮಾರು 40 ಎಕರೆ ಜಾಗವನ್ನು ನಾವು ಮೆಡಿಕಲ್ ಕಾಲೇಜಿಗಾಗಿ ರಿಸರ್ವ್ ಮಾಡಿದ್ದೀವಿ. ಇನ್ನೂ 20 ಎಕರೆ ಜಾಗ ಇದೆ, ಅದನ್ನು ಕೂಡ ರಿಸರ್ವ್ ಮಾಡ್ತೀವಿ. ನರ್ಸಿಂಗ್ ಕಾಲೇಜು, ಡೆಂಟಲ್ ಕಾಲೇಜು, ಆಯುರ್ವೇದಿಕ್ ಕಾಲೇಜು, ಫಿಸಿಯೋಥೆರಪಿ ಕಾಲೇಜು, 20 ಎಕರೆ ಏನು ಅರಣ್ಯ ಇಲಾಖೆಯವರ ಜಾಗ ಇದೆ, ಅವರಿಗೆ ಬೇರೆ ಕಡೆ 20 ಎಕರೆ ಜಾಗವನ್ನು ಕೊಟ್ಟು ಆ 20 ಎಕರೆಯನ್ನು ಕೂಡ ಇದು ಮೆಡಿಕಲ್ ಹಬ್ ಮಾಡಬೇಕು ಅಂತ ಪುತ್ತೂರಿನಲ್ಲಿ ನಮ್ಮ ಕನಸಿದೆ. ಆ ಕನಸನ್ನು ಮುಂದಿನ ದಿವಸದಲ್ಲಿ ನನಸು ಮಾಡಿ ತೋರಿಸ್ತೀವಿ. ಯಾವುದು? ಈಗ 60 ಫೀಟಿನಿಂದ 100 ಫೀಟಿನಷ್ಟು ರಸ್ತೆಯನ್ನು ಮಾಡ್ತೇವೆ ಒಳಗಿಂದ ಒಳಗೆ. ಈಗ ಸುಮಾರು ಅಗಲದ 80 ಫೀಟಿನ ರಸ್ತೆಯನ್ನು ಯೋಜನೆ ಹಾಕ್ಕೊಂಡಿದ್ದೀವಿ. ಇವತ್ತು 60 ಫೀಟಿನಷ್ಟು ಈಗ ರಸ್ತೆ ಮಾಡ್ತೀವಿ. ಮುಂದಿನ ದಿವಸದಲ್ಲಿ 80 ಫೀಟಿನ ರಸ್ತೆಯನ್ನು ಮಾಡ್ತೀವಿ. ಅಲ್ಲಿ ಸುಮಾರು 3 ಎಕರೆಯಲ್ಲಿ ದೊಡ್ಡ ಪಾಂಡ್ ಇದೆ. ಅದನ್ನು ಜನ ಬಂದು ಒಂದು ಪಾಂಡನ್ನು ನೋಡುವ ರೀತಿಯಲ್ಲಿ ಅದನ್ನು ಸುಮಾರು 5-6 ಕೋಟಿಯಲ್ಲಿ ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಆ ಪಾಂಡಿನ ಸುತ್ತ ಸುಮಾರು 100 ಫೀಟು ರಸ್ತೆಗಳ ಜಾಗವನ್ನು ನಾವು ರಿಸರ್ವ್ ಮಾಡಿದ್ದೀವಿ. 30 ಫೀಟಿನಲ್ಲಿ ಪೂರ್ತಿ ಪಾರ್ಕ್ ಬರ್ತದೆ. ಆ ಪಾಂಡಲ್ಲಿ 365 ದಿವಸ ನೀರು ನಿಲ್ಲುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಕಾರಂಜಿಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಆನಂತರ ವಾಕಿಂಗ್ ಪಾತ್ವೇ ಮಾಡ್ತೀವಿ ಅದರ ಸೈಡಲ್ಲಿ. ಆನಂತರ 30 ಫೀಟಿನ ರಸ್ತೆ, ಅದರ ಸುತ್ತಕ್ಕೆ ರಸ್ತೆಯನ್ನು ಮಾಡ್ತೀವಿ. ಯಾರು ಇಲ್ಲಿಗೆ ರೋಗಿಗಳು ಬರ್ತಾವೆ, ಅವರ ಕುಟುಂಬದವರು ಬರ್ತಾರೆ, ಇಲ್ಲಿ ಸಮಾಧಾನಕರವಾದ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಎಷ್ಟು ಸಮಯದಲ್ಲಿ ಕಾರ್ಯ ಪೂರ್ಣ? 2 ವರ್ಷದ ಟಾರ್ಗೆಟ್ ಇದೆ. ನೋಡಬೇಕು ಸಿವಿಲ್ ಯಾವ ರೀತಿ ಆಗ್ತದೆ. ಬಟ್ ನಮ್ಮ ಕಾಮಗಾರಿ ನಿರಂತರ ನಡೀತದೆ.